ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆನ ಕೇಳಿ. ಸುಮಾರು 20 ವರ್ಷಗಳ ಹಿಂದೆ ಸುಮಾರು 8-10 ವರ್ಷದ ಬಾಲಕನೊಬ್ಬ ರಸ್ತೆಯ ಬದಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾನೆ. ಜಗತ್ತು ಯಾರಿಗಾಗಿಯೂ ಕಾಯದೆ ಮುನ್ನಡೆಯುತ್ತದೆ. ನಮ್ಮ ಜನರು ಅಷ್ಟೇ ತುಂಬ ಬ್ಯುಸಿ. ತಮ್ಮ ಅಕ್ಕಪಕ್ಕದಲ್ಲಿ ಏನಾಗುತ್ತೆ ಅಂತ ತಿಳಿದುಕೊಳ್ಳಲು ಅವರ ಬಳಿ ಸಮಯ ಇಲ್ಲ. ಅಂಥದ್ದರಲ್ಲಿ ರಸ್ತೆಯ ಬದಿ ಪ್ರಜ್ಞೆ ಇಲ್ಲದೆ ಮಲಗಿದ ಬಾಲಕನ ಬಗ್ಗೆ ಗಮನ ಹರಿಸಲು ಸಮಯ ಎಲ್ಲಿದೆ? ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿದ್ದಾರೆ. ಆಗ ಬಂತು ಒಂದು ಪುಟ್ಟ ಆಕೃತಿ ಆ ಬಾಲಕನ ಹತ್ತಿರ. ಸುಮಾರು 4-5 ವರ್ಷದ ಆ ಆಕೃತಿ ಆ ಬಾಲಕನನ್ನು ಎಚ್ಚರಪಡಿಸುವ ಪ್ರಯತ್ನದಲ್ಲಿ ತೊಡಗಿದೆ. ದೂರದಲ್ಲಿ ಯಾರೋ ಸಾನು ಸಾನು ಎಂದು ಕೂಗುತ್ತಿದ್ದಾರೆ. ಆದರೆ ಆ ಆಕೃತಿಗೆ ಅದ್ಯಾವುದರ ಪರಿವೂ ಇಲ್ಲ. ತನ್ನ ಕಾರ್ಯದಲ್ಲಿ ಮಗ್ನವಾಗಿದೆ. ಆದರೆ ಅದರ ಪ್ರಯತ್ನ ಫಲ ನೀಡುತ್ತಿಲ್ಲ. ಇನ್ನೇನು ಮಾಡುತ್ತಿದೆ ಪುಟ್ಟ? ಇದು ಪೇಟೆ ರೋಡಲ್ಲಿ ತುಂಬ ಗಾಡಿ ಓಡ್ತಾ ಇರ್ತವೆ. ನೀನು ಒಬ್ಬೊಬ್ಬಳೇ ಹೀಗೆ ಬಂದರೆ ನನಗೆ ಭಯ ಆಗಲ್ವಾ? ಹೇಳು ತುಂಟ ನೀನು. ಅಪ್ಪಂಗೆ ಎಷ್ಟು ಗಾಬರಿ ಮಾಡಿಬಿಟ್ಟೆ. ಕ್ಷಮಿಸಿ ಅಪ್ಪ, ಇಲ್ಲಿ ಯಾರೋ ಬಿದ್ದಿದ್ದಾರೆ. ನನಗೆ ಪಾಪ ಅನ್ನಿಸ್ತು. ಎದ್ದೇಳ್ಸೋಕೆ ತುಂಬ ಪ್ರಯತ್ನ ಮಾಡಿದೆ. ಆದರೆ ಅವರಿಗೆ ಎಚ್ಚರ ಆಗ್ತಾ ಇಲ್ಲ ಅಂತ ಅಳೋಕೆ ಶುರು ಮಾಡಿದ್ಲು ನಮ್ಮ ಪುಟ್ಟ ಶಾರ್ವರಿ. ಸಿರಿವಂತೆಯ ಊರಗೌಡರು ಚಂದ್ರಕಾಂತ. ಹೆಸರಿಗೆ ತಕ್ಕಂತೆ ಚಂದ್ರನ ತೇಜಸ್ಸು ಹಾಗೂ ಶಾಂತ ಸ್ವಭಾವದವರು. ಇವರಿಗೆ ತಕ್ಕ ಭೂಮಿ ತೂಕದ ಹೆಣ್ಣು ಭೂದೇವಿ ಇವರ ಧರ್ಮಪತ್ನಿ. ಇವರ ಏಕೈಕ ಸಂತಾನ 5 ವರ್ಷದ ಶಾರ್ವರಿ. ಊರಿನ ಜನಕ್ಕೆಲ್ಲ ಮುದ್ದು ಗೊಂಬೆ. ನಾಳೆ ಅವಳ ಹುಟ್ಟಿದ ಹಬ್ಬ ಎಂದು ತಂದೆಯೊಂದಿಗೆ ಬಟ್ಟೆ, ಗೊಂಬೆ, ಆಟಿಕೆ ತರಲು ಪೇಟೆಗೆ ಬಂದಿದ್ದಾಳೆ. ತಂದೆ ಅಂಗಡಿಯವರಿಗೆ ಹಣ ನೀಡುತ್ತಿದ್ದಾಗ ರಸ್ತೆ ಬದಿಯ ಬಾಲಕನನ್ನು ನೋಡಿ ಅವನ ಬಳಿ ಓಡಿ ಬಂದಿದ್ದಾಳೆ. ಅಯ್ಯೋ ನನ್ನ ಬಂಗಾರ, ನಿನ್ನ ನೋಡಿದ ಗಾಬರಿಯಲ್ಲಿ ನಾನು ನೋಡಲೇ ಇಲ್ವೇ? ಯಾರಿದು? ಏನಾಗಿರಬಹುದು? ನೀನು ಅಳಬೇಡ ಗೊಂಬೆ, ನಾನು ನೋಡ್ತೀನಿ ತಾಳು ಎಂದು ಮಗಳಿಗೆ ಸಮಾಧಾನ ಮಾಡಿ ಹುಡುಗನನ್ನು ಎಚ್ಚರಿಸಲು ಪ್ರಯತ್ನ ಮಾಡಿ ಆಗದಿದ್ದಾಗ ಕೊನೆಗೆ ಆ ಹುಡುಗನನ್ನು ಎತ್ತಿ ಕಾರಲ್ಲಿ ಮಲಗಿಸಿ ಮಗಳೊಂದಿಗೆ ಆಸ್ಪತ್ರೆಗೆ ಹೋಗುತ್ತಾರೆ. ವೈದ್ಯರ ಉಪಚಾರದಿಂದ ಸ್ವಲ್ಪ ಸಮಯಕ್ಕೆ ಆ ಹುಡುಗನಿಗೆ ಪ್ರಜ್ಞೆ ಬರುತ್ತದೆ. ಯಾರಪ್ಪ ನೀನು? ನಿನ್ನ ಹೆಸರು ಏನು? ಯಾಕೆ ರಸ್ತೆಯಲ್ಲಿ ಬಿದ್ದಿದ್ದೆ? ಏನಾಯಿತು ಎಂದು ಚಂದ್ರಕಾಂತ್ ಕಕ್ಕುಲತೆಯಿಂದ ಕೇಳಿದರು. ನನ್ನ ಹೆಸರು ಸೋಮು ಅಂತ. ನನಗೆ ತುಂಬ ಹೊಟ್ಟೆ ಹಸಿತಾ ಇತ್ತು. ಯಾರೂ ಊಟಕ್ಕೆ ಕೊಡಲಿಲ್ಲ. 2-3 ದಿನದಿಂದ ತಿನ್ನೋಕೆ ಏನೂ ಸಿಕ್ಕಿಲ್ಲ. ಬೆಳಿಗ್ಗೆ ಆ ರಸ್ತೆ ಬದಿ ಹೋಗುವಾಗ ತಲೆ ಸುತ್ತಿದಂತಾಗಿ ಬಿದ್ದು ಬಿಟ್ಟೆ ಎಂದು ಅಳಲು ಶುರು ಮಾಡ್ತಾನೆ. ಅಳಬೇಡ ಪುಟ್ಟ. ನಿನ್ನ ಊರು? ತಂದೆ ತಾಯಿ? ನಾನು ಒಬ್ಬ ಅನಾಥ, ನನಗೆ ಯಾರೂ ಇಲ್ಲ ಎಂದು ಬಿಕ್ಕುತ್ತಾನೆ. ಸದ್ಯಕ್ಕೆ ಇದು ತಿನ್ನು, ಆಮೇಲೆ ಅಪ್ಪನಿಗೆ ಊಟ ಕೊಡಿಸ್ತಾರೆ ಅಂತ ಪುಟ್ಟ ಶಾರ್ವರಿ ತಂದೆ ತನಗೆ ತಂದು ಕೊಟ್ಟಿದ್ದ ಕೇಕ್, ಹಣ್ಣು, ಚಾಕೊಲೇಟ್ ಅವನಿಗೆ ನೀಡುತ್ತಾಳೆ. ಆದರೆ ಸೋಮು ಅದನ್ನು ತಗೊಳ್ಳೋಕೆ ಹಿಂದೇಟು ಹಾಕಿ ಚಂದ್ರಕಾಂತರ ಮುಖ ನೋಡುತ್ತಾನೆ. ಅವರ ಮಗಳ ತಲೆ ಸವರಿಸಿ ಜಾಣ ಕಂದ ಎಂದು ಸೋಮುಗೆ ಅದನ್ನು ತಗೋ ಅಂತ ಕಣ್ಣಲ್ಲೇ ಹೇಳ್ತಾರೆ. ಅಪ್ಪ, ಸೋಮುನ ನಾವು ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ. ನನಗೆ ಆಡೋಕೆ ಜೊತೆ ಆಗ್ತಾನೆ ಅಂತ ಶಾರ್ವರಿದು ಒಂದೇ ಹಠ. ಮುದ್ದು ಮಗಳ ಹಠಕ್ಕೆ ಸೋತು ಸೋಮು ಚಂದ್ರಕಾಂತ್ ಹಾಗೂ ಶಾರ್ವರಿ ಒಟ್ಟಿಗೆ ಅವರ ಮನೆ ಸೇರುತ್ತಾನೆ. ಅಂದಿನಿಂದ ಸೋಮು ಅವರಲ್ಲೇ ಒಬ್ಬನಾಗಿ ಚಂದ್ರಕಾಂತ್ ಹಾಗೂ ಭೂದೇವಿಗೆ ಮಗನಾಗಿ ಶಾರ್ವರಿಗೆ ಜೊತೆಗಾರ, ಅಂಗರಕ್ಷಕ, ಸಹಾಯಕ ಆಗುತ್ತಾನೆ. ಒಟ್ಟಿಗೆ ಶಾಲೆಗೆ ಹೋಗುವುದು, ಆಡುವುದು, ಊಟ ಮಾಡುವುದು, ಎಲ್ಲರದಲ್ಲೂ ಶಾರ್ವರಿಗೆ ಸೋಮು ಜೊತೆ ಬೇಕೇ ಬೇಕು. ಸೋಮುವು ಕೂಡ ಶಾರ್ವರಿಯನ್ನು ಅಂಗೈಯಲ್ಲಿ ಇಟ್ಟು ನೋಡ್ಕೋತಾ ಇದ್ದ. ಹೀಗೆ ಮಕ್ಕಳಿಬ್ಬರು ಒಬ್ಬರನ್ನ ಬಿಟ್ಟು ಒಬ್ಬರು ಅಗಲದ ಹಾಗೆ ಬೆಳೆದು ದೊಡ್ಡವರೂ ಆದ. ಸೋಮು ಕೃಷಿಯಲ್ಲಿ MSc ಮಾಡಿ ಚಂದ್ರಕಾಂತರ ಹೊಲ ತೋಟದ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ. ಶಾರ್ವರಿ ಕೂಡ MBBS ಮಾಡಿ ಊರಿನ ಬಡಜನರ ಸೇವೆ ಮಾಡುವ ಕನಸು ಹೊತ್ತಿದ್ದಾಳೆ. ಶಾರ್ವರಿಯ ಸಹಪಾಠಿ ಪಕ್ಕದ ಹುಳೇಗಾರಿನ ಪಟೇಲರ ಮಗ ಹರಿಯೊಂದಿಗೆ ಶಾರ್ವರಿಯ ವಿವಾಹವನ್ನು ಗುರು ಹಿರಿಯರು ನಿಶ್ಚಯಿಸುತ್ತಾರೆ. ಆದರೆ ಯಾರೊಬ್ಬರೂ ಮಕ್ಕಳ ಅಭಿಪ್ರಾಯ ಕೇಳೋದೇ ಇಲ್ಲ. ಮದುವೆಯ ಪ್ರಸ್ತಾಪದ ನಂತರ ಶಾರ್ವರಿ ಪೂರ್ಣ ಮೌನಿಯಾಗುತ್ತಾಳೆ. ಸದಾ ಚಿನುಕುರುಳಿಯಂತೆ ಮನೆ ತುಂಬ ಓಡಾಡುತ್ತಾ ಎಲ್ಲರಿಗೂ ತರಲೆ ಮಾಡುತ್ತಾ ಸೋಮುವಿನೊಂದಿಗೆ ಕಿತ್ತಾಡುತ್ತಾ ಬಾಯಿಗೆ ಪುರುಸೊತ್ತೇ ಇಲ್ಲದೆ ಮಾತಾಡುತ್ತಾ ಮನೆಯೆಲ್ಲ ಗಲಿಬಿಲಿ ಮಾಡುವ ಶಾರ್ವರಿ ಪೂರ್ಣ ಮೌನ ಹೋಗಿದ್ದಾಳೆ. ಮದುವೆಯ ನಂತರ ನಮ್ಮನ್ನೆಲ್ಲ ಅಗಲಿ ಹೋಗುವ ಬೇಸರವೇ ಇದಕ್ಕೆ ಕಾರಣ ಎಂದು ಮನೆಯವರು ತಾವೇ ತೀರ್ಮಾನಕ್ಕೆ ಬರುತ್ತಾರೆ. ಇತ್ತ ಸೋಮುವು ಕೂಡ ಹೆಚ್ಚು ಹೊತ್ತು ಹೊಲ ತೋಟದ ಕೆಲಸದಲ್ಲೇ ನಿರತರಾಗಿದ್ದು ಮನೆಗೆ
ಹೋಗುವುದು ಅಪರೂಪವಾಗಿತ್ತು. ಗೌಡರ ಮನೆ ಮದುವೆ ಅಲ್ಲದೆ ಊರಿನ ಎಲ್ಲರ ಕಣ್ಮಣಿ ಶಾರ್ವರಿ ಮದುವೆ ಅಂದರೆ ಕೇಳಬೇಕೆ? ಊರಿಗೆ ಊರೇ ಮದುವೆ ಒಣಗಿತ್ತಿಯಂತೆ ಸಿಂಗಾರಗೊಂಡು ತಯಾರಾಗಿ ನಿಂತಿತ್ತು. ಎಲ್ಲಿ ನೋಡಿದರಲ್ಲಿ ತಳಿರು ತೋರಣ, ಹೂವಿನ ಸಿಂಗಾರ, ದೀಪಗಳ ಅಲಂಕಾರ. ಇಂದ್ರನ ಸ್ವರ್ಗವೇ ಧರೆಗಿಳಿದು ಸಿರಿವಂತೆಗೆ ಬಂದಂತಿದೆ. ಮದುವೆ ಮನೆಯಲ್ಲಿ ಎಲ್ಲರದ್ದು ಸಡಗರ, ಸಂಭ್ರಮ. ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುತ್ತಿದ್ದಾರೆ. ವರನ ಸ್ವಾಗತಕ್ಕೆ ಸಿದ್ಧತೆ ಭರದಿಂದ ಸಾಗುತ್ತಿದೆ. ವಧು ಸಿಂಗರಿಸಿಕೊಂಡು ಕೋಣೆಯಲ್ಲಿ ಕಾಯುತ್ತಿದ್ದಾಳೆ. ಗೆಳತಿಯರ ಚಟುವಟಿಕೆ, ಕೀಟಲೆ, ಕಿತಾಪತಿಗಳ ಮಧ್ಯೆ ಹಾಗೊಮ್ಮೆ ಹೀಗೊಮ್ಮೆ ಮುಳುಗು ನಗುತ್ತಿದ್ದ ಅವಳ ಮನದ ವೇದನೆ ಅಲ್ಲಿ ಬಲ್ಲವರಾರು? ಅವಳ ಮೌನಕ್ಕೆ ನಾಚಿಕೆಯ ರೂಪ ಕೊಟ್ಟವರು ಆಕೆಯ ಗೆಳತಿಯರು. ವರನ ದಿಬ್ಬಣ ಬರುವ ಸಮಯ ಮೀರಿದರೂ ಇನ್ನೂ ಯಾರೂ ಬಂದಿಲ್ಲ. ಊರ ಹಿರಿಯರಿಗೆ ಏನೋ ಕೆಡಕಿನ ಸಂಶಯ. ಆದರೆ ಊರ ಗೌಡರ ಮನೆ ಮದುವೆ, ಮಾತನಾಡಲು ಅಂಜಿಕೆ. ಆಗ ಬಂತೊಂದು ಕಾರು. ಎಲ್ಲರೂ ಕಾತರಿಸಿ ನೋಡುವವರೇ. ಬಂದಿದ್ದಾನೇನೋ ವರ. ಕಡೆಯವರೇ. ಆದರೆ ಅವರ ತಂದೆ ಹುಳೇಗಾರಿನ ಪಟೇಲರು. ಆದರೆ ಅವರೊಟ್ಟಿಗೆ ದಿಬ್ಬಣವಿಲ್ಲ, ವರನೂ ಕೂಡ ಇಲ್ಲ. ಸೋತ ಮುಖ ಹೊತ್ತು ಬಂದ ಪಟೇಲರು ಗೌಡರ ಕಾಲಿಗೆ ಬಿದ್ದು ಅಳಲು ಶುರು ಮಾಡಿದರು. ಎಲ್ಲರಿಗೂ ಆಶ್ಚರ್ಯ ಹಾಗೂ ಏನಾಯಿತೋ ಎಂಬ ಆತಂಕ. ಗೌಡರಿಗಿಂತ ಹಿರೀಕರಾದ ಪಟೇಲರ ಈ ವರ್ತನೆ ಒಂದು ಕ್ಷಣ ಎಲ್ಲರನ್ನೂ ಗೂಢರನ್ನಾಗಿಸಿತು. ತಕ್ಷಣ ಸಮಾಧಾನ ಮಾಡಿಕೊಂಡು ಗೌಡರು ಪಟೇಲರನ್ನು ಹಿಡಿದೆತ್ತಿ ವಿಷಯ ಏನೆಂದು ಕೇಳಿದರು. ಇಡೀ ಮಂಟಪವೇ ಪಟೇಲರ ಮಾತು ಕೇಳಲು ಕಾತರಿಸಿ ಕಾಯುತ್ತಾ ನಿಂತಿದ್ದಾರೆ. ಮೊದಲು ನನ್ನನ್ನು ಕ್ಷಮಿಸಿ ಚಂದ್ರಕಾಂತ್. ಮಕ್ಕಳು ಹಿರಿಯರ ಮಾತು ಮೀರರು ಎಂಬ ನಂಬಿಕೆ ಇಟ್ಟು ಈ ಮದುವೆ ಪ್ರಸ್ತಾಪ ನಿಮ್ಮ ಬಳಿ ತಂದೆ. ನಿಮ್ಮ ಬಂಧು ಆಗಲು ಆಶಿಸಿದೆ. ಆದರೆ ಮಕ್ಕಳು ದೊಡ್ಡವರಾಗಿದ್ದಾರೆ, ಜೊತೆಗೆ ಸ್ವತಂತ್ರರು ಆಗಿದ್ದಾರೆ ಎಂಬುದನ್ನು ಮರೆತು ಬಿಟ್ಟಿದ್ದೆ. ನಿಮ್ಮಂಥ ಸುಶಿಕ್ಷಿತ ಬಂಧುಗಳ ಜೊತೆ ಸಂಬಂಧ ಮಾಡುವ ಯೋಗ್ಯತೆ ನಮಗಿಲ್ಲ. ನಿಮ್ಮ ಮಗಳು ಪುಟ್ಟಕ್ಕಿಟ್ಟ ಚಿನ್ನ. ಅಂತಹ ಚಿನ್ನದ ಪುತ್ಥಳಿ ಗೊಂಬೆಯನ್ನು ನಮ್ಮ ಮನೆ ತುಂಬಿಸಿಕೊಳ್ಳಲು ಸಾಧ್ಯವಾಗದ ನಿರ್ಭಾಗ್ಯರು ನಾವು ಎಂದು ಮುಖ ಮುಚ್ಚಿ ಅಳಲು ಶುರು ಮಾಡಿದರು. ಅವರ ಮಾತುಗಳ ತಾತ್ಪರ್ಯ ತಿಳಿಯದ ಪ್ರತಿಯೊಬ್ಬರೂ ಅವರ ಮುಂದಿನ ಮಾತುಗಳಿಗೆ ಕಾಯುತ್ತಿದ್ದರು. ಸ್ವಲ್ಪ ಸುಧಾರಿಸಿ ಪಟೇಲರು ತಮ್ಮ ಮಾತನ್ನು ಮುಂದುವರೆಸಿದರು. ಹರಿಗೆ ಈ ಮದುವೆ ಇಷ್ಟವಿಲ್ಲವಂತೆ. ಅವನು ಬೇರೊಂದು ಹುಡುಗಿಯನ್ನು ಮದುವೆಯಾಗಲು ತೀರ್ಮಾನಿಸಿ ನಮಗೆ ಒಂದು ಮಾತು ಹೇಳದೆ ಪತ್ರ ಬರೆದಿಟ್ಟು ಓಡಿ ಹೋಗಿದ್ದಾನೆ. ಮೊದಲೇ ಈ ವಿಷಯ ನಮಗೆ ತಿಳಿಸಿದರೆ ನಾವು ಇನ್ನೊಂದು ಹೆಣ್ಣಿನ ಬದುಕಲ್ಲಿ ಆಡುವಂತಾಗುತ್ತಿರಲಿಲ್ಲ. ಅವನನ್ನು ಹುಡುಕಿ ಬೈದು ಬುದ್ಧಿ ಹೇಳಿ ಈ ಮದುವೆ ಮಾಡಬಹುದು. ಆದರೆ ಪ್ರೀತಿಯನ್ನು ಒತ್ತಾಯಕ್ಕೆ ಭರಿಸಲು ಸಾಧ್ಯವಿಲ್ಲ. ಇದರಿಂದ ನಿಮ್ಮ ಮಗಳು ಸಂತೋಷದಿಂದ ಇರಲು ಸಾಧ್ಯವಿಲ್ಲ. ಹಾಗಾಗಿ ನಿಮಗೆ ವಿಷಯ ತಿಳಿಸಲು ಬಂದೆ. ದಯಮಾಡಿ ನನ್ನನ್ನು ಕ್ಷಮಿಸಿ ಎಂದು ಕೈಮುಗಿದು ನಿಂತರು. ಇಡೀ ಮಂಟಪವೇ ಸ್ಮಶಾನ ಮೌನ. ಯಾರಿಗೆ ಏನು ಹೇಳುವುದು, ಹೇಗೆ ಸಂಭಾಳಿಸುವುದು ಎಂದೇ ಯಾರಿಗೂ ತಿಳಿಯದು. ಸ್ವಲ್ಪ ಸಮಾಧಾನ ಮಾಡಿಕೊಂಡು ಚಂದ್ರಕಾಂತರೇ ಪಟೇಲರಿಗೆ ಕೈಮುಗಿದು ಬೀಳ್ಕೊಟ್ಟರು. ನಂತರ ಬಂದು ಸೋಮುವನ್ನು ಕರೆದು ಈ ಮದುವೆ ಯಾವ ಕಾರಣಕ್ಕೂ ನಿಲ್ಲದು. ಸಾನೂನ ನೀನೇ ಮದುವೆ ಆಗ್ತೀಯಾ? ನನ್ನ ಮಗಳ ಜೀವನ ಕಾಪಾಡ್ತೀಯಾ? ನನ್ನ ಮಾನ ಉಳಿಸ್ತೀಯಾ ಎಂದು ತಮ್ಮ ನಿರ್ಧಾರ ತಿಳಿಸಿ ಎಲ್ಲರಿಗೂ ಮುಂದಿನ ತಯಾರಿ ಮಾಡಲು ತಿಳಿಸಿ ಸೋಮುವಿನ ಗೆಳೆಯರಿಗೆ ಸೋಮುವನ್ನು ಸಿಂಗರಿಸಲು ಹೇಳಿ ಕಳಿಸಿ ತಾವು ತಮ್ಮ ಪತ್ನಿ ಹಾಗೂ ಮಗಳ ಕೋಣೆಗೆ ಹೋಗುತ್ತಾರೆ. ಗೌಡರ ಮಾತು ಕೇಳಿ ಸೋಮುವಿಗೆ ಒಂದು ಕ್ಷಣ ತನ್ನ ಹೃದಯ ಬಡಿತ ನಿಂತಂಥ ಅನುಭವ. ತನಗೆ ಬದುಕು ಕೊಟ್ಟ ದೇವರ ಋಣ ತೀರಿಸಲು ಒಂದು ಅವಕಾಶ. ತನಗೆ ಹೊಸ ಜೀವನ ಕೊಟ್ಟ ತನ್ನ ಭಾಗ್ಯ ದೇವತೆಗೆ ಜೀವನ ಸಂಗಾತಿಯಾಗುವ ಅವಕಾಶ. ಆದರೆ ಇದಕ್ಕೆಲ್ಲ ನಾನು ಅರ್ಹನೇ ಎಂಬ ದ್ವಂದ್ವ ಮನಸ್ಥಿತಿಯಲ್ಲಿ ಅಸಮಣೆಯೇರುತ್ತಾನೆ. ಇತ್ತ ಕೋಣೆಗೆ ಬಂದ ಗೌಡರು ಪತ್ನಿ ಮತ್ತು ಮಗಳಿಗೆ ವಿಷಯದ ಸೂಕ್ಷ್ಮತೆ ತಿಳಿಸಿ ತಮ್ಮ ನಿರ್ಧಾರ ತಿಳಿಸುತ್ತಾರೆ. ಒಂದು ಕ್ಷಣ ಬೇಸರ, ದುಃಖ. ಆದರೂ ಮದುವೆ ನಿಲ್ಲದ ಯೋಗ್ಯ ವರನೇ ತಮ್ಮ ಮಗಳ ಕೈ ಹಿಡಿತಾ ಇರೋದು ಎಂದು ತಿಳಿದು ತಾಯಿ ಹೃದಯ ಸಂತೋಷಿಸಿತು. ಶಾರ್ವರಿಗೆ ಎಲ್ಲವೂ ಅಯೋಮಯ. ತನ್ನ ಬದುಕಿನಲ್ಲಿ ಏನಾಗುತ್ತಿದೆ ಎಂದೇ ತಿಳಿಯದ ಮತ್ತು ಮೌನವಾಗಿ ತಾಯಿ ತಂದೆ ಜೊತೆ ಮಂಟಪಕ್ಕೆ ಬಂದು ಹೇರಿ ಬಾಲ್ಯ ಸುಖ ಸೋಮುವಿನ ಮಡದಿಯಾದಳು. ಸೋಮುವಿನ ಪತ್ನಿಯಾಗಿ ಅವನ ಮನೆ ಬೆಳಗಿದಳು. ಆದರೆ ಸರಿ ತಪ್ಪುಗಳ ಪರಾಮರ್ಶೆ ಇಬ್ಬರಲ್ಲೂ ತಂದೆಯ ಒತ್ತಾಯಕ್ಕೆ ಮಣಿದು ಅವರ ಋಣ ತೀರಿಸಲು ಸೋಮು ತನ್ನನ್ನು ಮದುವೆ ಆಗಿದ್ದಾನೆ. ಅವನಲ್ಲಿ ನನ್ನ ಬಗ್ಗೆ ಒಲವಿಲ್ಲ.
ಒಲವಿಲ್ಲದ ಜೀವನ ಸುಖಮಯ ಹಾಗೂ ನೆಮ್ಮದಿಯಿಂದ ಇರಲು ಹೇಗೆ ಸಾಧ್ಯ? ನನ್ನ ಜೀವನದ ದಿಕ್ಕೇ ಬದಲಾಯಿತು ಎಂದು ಕೋಣೆಯಲ್ಲಿ ಮಲಗಿ ಶಾರ್ವರಿ ಚಿಂತಿಸುತ್ತಿದ್ದಾರೆ. ಕಷ್ಟಪಟ್ಟು ಸಹಪಾಠಿಯ ಜೊತೆಗಿನ ಬದುಕಿನ ಬಗ್ಗೆ ಸಾವಿರ ಕನಸು ಕಂಡು ಅನಿರೀಕ್ಷಿತ ಘಟನೆಯಿಂದ ಶಾರ್ವರಿ ನನ್ನ ಮದುವೆ ಆಗುವಂತಾಯಿತು. ಅವಳಲ್ಲಿ ನನ್ನ ಬಗ್ಗೆ ಒಲವಿಲ್ಲ. ಸಮಯದ ಕೈಗೊಂಬೆ ಆಗಿ ನನ್ನೊಟ್ಟಿಗೆ ಈ ವಿವಾಹ ಬಂಧನದಲ್ಲಿ ಸಿಲುಕುವಂತಾಗಿದೆ ನಾನು. ಅವಳಿಗೆ ಯಾವುದಕ್ಕೂ ಒತ್ತಾಯ ಮಾಡಬಾರದು. ಅವಳೆಂದಿದ್ದರೂ ನನಗೆ ಬದುಕು ಕೊಟ್ಟ ಆ ಪುಟ್ಟ ಶಾರ್ವರಿಯೇ. ಅವಳು ಎಂದೆಂದೂ ನಗು ನಗುತ್ತಾ ಬಾಳಬೇಕು. ನನಗೆ ಬದುಕು ಕೊಟ್ಟವಳ ಬದುಕು ನನ್ನಿಂದ ಹಾಳಾಗಬಾರದು ಎಂದು ಯೋಚಿಸುತ್ತಾ ಕುಳಿತಿದ್ದಾನೆ. ಮುಂದುವರೆಯುವುದು ಭಾಗ 2ರಲ್ಲಿ. ಮುಂದುವರೆದ ಭಾಗ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.